ಹಾಯ್ ಹಲೋ ನಮಸ್ತೆ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 12 ಆಗಿದೆ. ಸೊ ನೋಡ್ತಿರ್ಬೋದು ನೀವು. 12ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಆ್ಯಸ್ ಯೂಶ್ವಲ್ ಇವತ್ತಿಂದ ರಿತಿಕ್ಷನ್ ಸ್ಕೂಲ್ ಸ್ಟಾರ್ಟ್ ಆದ್ರಂತೂ ಮನೇಲಿ ತುಂಬ ಕೆಲಸ. ಸೊ ಇನ್ನು ಅವಳನ್ನ ಕಳಿಸಿ ಪಾಪನ ಸುಧಾರಿಸಿ ನನ್ನ ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ಅಂಗಡಿಲಿ ಬ್ಯುಸಿ ಇರ್ತೀನಿ. ಯಾಕೆಂದರೆ ಸ್ಕೂಲ್ ಮಕ್ಕಳು ಬರ್ತಾನೆ ಇರ್ತಾರಂತಲ್ಲ. ಸೊ 10:30ವರೆಗೂ ಸ್ಕೂಲ್ ಮಕ್ಳು ಇರ್ತಾರೆ. ಆಮೇಲೆ ಸ್ವಲ್ಪ ಲೈನಿಂಗ್ ಕಸ್ಟಮರ್ ಕೂಡ ಇರ್ತಾರೆ. ಇನ್ನು ಸೊ ಅದಕ್ಕೆ ಹಂಗಾಗಿ 12 ಗಂಟೆವರೆಗೂ ಲಾಗ್ ಒಂದೊಂದ್ಸಲಿ ಮಾಡೋಕ್ಕಾಗುತ್ತೆ, ಒಂದೊಂದ್ಸತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇನ್ನು ರಿತಿಕ್ಷನ್ ಕೂಡ ಕಳಿಸಿ ಸಂಜೆ ಎಷ್ಟು ಬೇಗ ಆಗ್ತಿದೆ ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳ ಜೊತೆ ನನ್ನ ಟೈಮ್ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಾಯಿದೆ. ಹಾಗೆ ತುಂಬ ಜನ ತಾಯಂದಿರಿಗೆ ಯೂಸ್ ಆಗುವಂಥ ಒಂದು ಥಾಟ್ಸ್ ತಂದಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ತುಂಬ ಜನ ಮಕ್ಕಳಿಗೆ ಅವರ ತಾಯಿಯಂದ್ರಿಗೆ ಎಸ್ಪೆಷಲಿ ತುಂಬ ಟೆನ್ಷನ್ ಇರುತ್ತೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಮಕ್ಕಳು ಓದ್ತಿಲ್ಲ ಅಂತ ಹೇಳಿದ್ರೆ, ಈಗ ಓದಿಸಿರ್ತೀನಿ ಮರ್ತೋಗ್ತಾ ಇದ್ದಾರೆ. ಮತ್ತು ತುಂಬ ಜನ ಮಕ್ಕಳು ಬೆಳಗ್ಗೆ ಓದಿಸಿದ್ದು ನೈಟ್ ನೆನಪಿರಲ್ಲ, ನೈಟ್ ಓದಿಸಿದ್ದು ಬೆಳಗ್ಗೆ ನೆನಪಿರಲ್ಲ. ಈ ಥರ ಆಗ್ತಾ ಇರುತ್ತೆ. ಮಕ್ಳಿಗೆ ನಾವು ಇನ್ಕ್ಲೂಡಿಂಗ್ ನಾನು ಸೇರಿಸಿ ಎಷ್ಟೊಂದು ಸಲ ನಾವು ಹೊಡೆದ್ಬಿಟ್ಟಿರ್ತೀವಿ ಮಕ್ಕಳಿಗೆ. ಆಮೇಲೆ ನಾವೇ ಕೂಡ ಹೊಟ್ಟೆ ಹುರ್ಕೋತೀವಿ, ಅಯ್ಯೋ ಹೊಡೆದ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ. ಅದಕ್ಕೆ ಏನು ಒಂದು ಪರಿಹಾರ ಅನ್ನೋದು ಕೂಡ ನಾನು ಕಂಡಿಡ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸೊ ನಾನು ಅದನ್ನು ಹೇಳೋಕ್ಕೂ ಮುಂಚೆ ಪ್ರೀವಿಯಸ್ ರಿತಿಕ್ಷನ್ ಮಾರ್ಕ್ಸ್ ಹೆಂಗಿತ್ತು, ಸೊ ನಾನು ಆ ಟಿಪ್ಸ್ನ ಫಾಲೋ ಮಾಡಿದ್ಮೇಲೆ ಅವಳು ಹೆಂಗೆ ಇಂಪ್ರೂವ್ ಆಗಿದ್ದಾಳೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಯಾವುದನ್ನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಾದರೆ, ಸೊ ನನ್ನಂಥ ತಾಯಂದ್ರಿಗೆ ಎಷ್ಟೊಂದು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ಇಷ್ಟ ಆಯಿತೋ ಅವ್ರು ಕಮೆಂಟ್ ಕೂಡ ತಿಳಿಸಿ ನನಗೆ. ಹಾಗೆ ಗೊತ್ತಾಗುತ್ತೆ ನನಗೆ ಅಟ್ಲೀಸ್ಟ್ ಈ ಕಮೆಂಟ್ ಎಷ್ಟೋ ಇನ್ನು ನಾನು ಒಂದು ಮೆಸೇಜ್ ಕೊಟ್ಟಿದ್ದೀನಲ್ಲ, ಸೊ ಆ ಮೆಸೇಜಿಂದ ಒಬ್ರಿಗೆ ಯೂಸ್ ಆಗಿದೆ ಅಂದರೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಅದು ಏನು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಮಾರ್ಕ್ಸ್ ಹೆಂಗಿದೆ, ಈಗ ಹೆಂಗೆ ರಿತಿಕ್ಷಾ ರಿಕವರ್ ಆಗಿದ್ದಾಳೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈಗ ವಿಡಿಯೋ ಶೇರ್ ಮಾಡೋಕ್ಕೂ ಮುಂಚೆ ಮಧ್ಯಾಹ್ನಕ್ಕೆ ರಾತ್ರಿ ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಬಿಟ್ಟಿದ್ದೀನಿ. ಸೊ ಅನ್ನ ಕೂಡ ಆಗಿದೆ, ಅದಿನ್ನು ವಿಜಿಲ್ ಹೋಗಿಲ್ಲ. ಸೊ ಈಗಷ್ಟೇ ಬಿಸಿ ರೆಡಿ ಆಗ್ತಾ ಇದೆ. ಯಾಕಂದರೆ ಮತ್ತೆ ನಾನು ಅಂಗಡಿಗೆ ಹೋಗ್ಬೇಕಲ್ಲ, ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಂಬಾರು ಕೂಡ ಬಿಸಿ ಮಾಡಿ ಇಟ್ಬಿಟ್ರೆ ಆಮೇಲೆ ಬಂದು ಊಟ ಮಾಡ್ಕೊಳ್ಳೋಕ್ಕೆ ನನಗೂ ಕೂಡ ಈಸಿ ಆಗುತ್ತೆ. ಸೊ ಎಷ್ಟೊಂದು ಜನ ಮಕ್ಕಳಲ್ಲಿ ಬೆಳಗ್ಗೆ ಏನಪ್ಪ, ಮಧ್ಯಾಹ್ನ ಏನಪ್ಪ, ರಾತ್ರಿ ಏನಪ್ಪ ಅನ್ನೋದು ಇದಾಗುತ್ತೆ. ಸೊ ರಾತ್ರಿ ಸ್ವಲ್ಪ ಮೊಳಕೆ ಕಾಳು ಸಾಂಬಾರು ಮಾಡಿಟ್ಟಿರೋದಿದೆ, ಅದಕ್ಕೆ ಅನ್ನ ಕೂಡ ರೆಡಿ ಆಗಿದೆ. ಈಗ ಸಾಂಬಾರನ್ನು ಸ್ವಲ್ಪ ಬಿಸಿ ಮಾಡಿಟ್ಟೋದ್ರೆ ಅಮ್ಮ ಮನೆಗೆ ಬರ್ತಾರೆ ಋತ್ವಿಕ್ನ ಕರ್ಕೊಂಡು. ಸೊ ನಾನು ಅಂಗಡಿಗೆ ಹೋಗ್ತೀನಿ. ಇನ್ನು ವಿಡಿಯೋ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅಂಗಡಿಲಿ ಕೂಡ ನಾನೀಗ ಡ್ರೆಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಸೇಲ್ ಮಾಡ್ತಾ ಇರೋದ್ರಿಂದ ಅದು ಕೂಡ ವಿಡಿಯೋಸ್ ಎಡಿಟ್ ಮಾಡೋಕ್ಕೆ ಟೈಮೇ ಸಾಲ್ತಿರಲ್ಲ. ಸೊ ಸಾಂಬಾರು ಬಿಸಿ ಮಾಡಿಟ್ಟು ಅಂಗಡಿಗೆ ಹೋಗಿ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ, ಸೊ ಈ ವಿಡಿಯೋಯಿಂದ ಎಷ್ಟೊಂದು ಜನ ತಾಯಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಮಿಸ್ ಮಾಡಬೇಡಿ. ಹಾಗೆ ಇದನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ. ಸೊ ನೋಡಿ ಗೈಸ್, ಇದು ಆ್ಯಕ್ಚುಲಿ ರಿತಿಕ್ಷನ್ನ ಫಸ್ಟ್ ಶೀಟ್ಸ್ ಎಕ್ಸಾಮ್ಸ್ದು. ನಾನು ಎಷ್ಟೇ ಟ್ರೈ ಮಾಡಿದ್ರು, ಸೊ ನೀವು ನೋಡ್ತಿರ್ಬೋದು ವರ್ಕ್ ಹಾರ್ಡ್ ಅಂತ ಬರ್ಸ್ಕೊಂಡ್ಬರ್ತಾ ಇದ್ಲು. ಆಮೇಲೆ ಔಟ್ ಆಫ್ 12 8 ಔಟ್ ಆಫ್ 10 8 10 5. ಸೊ ಮಾರ್ಕ್ಸ್ ನೀವು ನೋಡ್ತಿರ್ಬೋದು, ನೋಡಿ ಇಲ್ಲೂ ಅಷ್ಟೇ 10 5 ತೆಗ್ದಿದ್ದಾಳೆ. ಸೊ ವರ್ಕ್ ಹಾರ್ಡ್ ಅಂತಲೇ ಬರ್ಸ್ಕೊಂಬರೋಳು. ಕನ್ನಡದಲ್ಲಿ ನೀವು ನೋಡ್ತಿರ್ಬೋದು 25 ಔಟ್ ಆಫ್ 11 ಬಂದಿದೆ. ಸೊ 12 ಔಟ್ ಆಫ್ 6 ಈ ಥರ ಬರ್ತಾಯಿತ್ತು ಮಾರ್ಕ್ಸು. ಸೊ ನನಗಂತೂ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತಾಯಿದೆ. ಯಾಕೆ ನಾನು ಎಷ್ಟು ಟ್ರೈ ಮಾಡಿದ್ರು ವರ್ಕ್ ಹಾರ್ಡ್ ಅಂತಲೇ ಬರ್ತಾಯಿದೆ. ಸೊ ನನಗೆ ಎಷ್ಟೇ ರೀತಿ ಮೆಥಡ್ ಯೂಸ್ ಮಾಡಿದ್ರು ಕೂಡ ಇದೇ ಥರ ಕಂಟಿನ್ಯೂ ಆಗ್ತಾಯಿತ್ತು. ಸೊ ನನಗೆ ಯಾರೋ ಒಬ್ಬರು ಹೇಳಿದ್ರು, ಹಾಗಾಗಿ ನಾನು ಕೂಡ ಅದನ್ನು ಟ್ರೈ ಮಾಡಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಔಟ್ ಆಫ್ 7 6.5, ಔಟ್ ಆಫ್ 10 9. ಸೊ ನೆಕ್ಸ್ಟ್ ನೀವೆಲ್ಲ ಯಾವುದೇ ನೋಡಿದ್ರು ಕೂಡ ಔಟ್ ಆಫ್ 40 ಬರ್ತಾಯಿದೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ತುಂಬ ಚೆನ್ನಾಗಿ ರಿಕವರ್ ಆಗ್ತಿದ್ದಾಳೆ.
ಸೊ ಇದೇ ಟಿಪ್ಸ್‌ನ ನೀವು ಕೂಡ ಫಾಲೋ ಮಾಡಿ. ನಿಮ್ಮದು ಕೂಡ ಮಗಳು ಮಗನೋ ಮಗಳು ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಹಾಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಅಂದ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ರಿಕವರ್ ಆಗ್ತಾಳೆ. ಈಗ ಅವಳು ಮಾರ್ಕ್ಸ್ ನೋಡ್ತಾ ಇರ್ಬೋದು ಎಲ್ಲ ಔಟ್ ಆಫ್ ಔಟು ಮತ್ತು ಸ್ಟಾರು ಈ ಥರ ಆಗ್ತಾಯಿದ್ದಾರೆ. ಸೊ ನನಗಂತೂ ಈ ಥರ ಮಾರ್ಕ್ಸ್ ನೋಡಿ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಅದೇ ಥರ ಖುಷಿ ಆಗಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಏನೂ ಇಲ್ಲ, ಸಿಂಪಲ್ಲು. ಜಸ್ಟ್ ಅವಳಿಗೆ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ನೀವು ಫಾಲೋ ಮಾಡಿ. ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಎಸ್ ಗೈಸ್, ನೋಡಿದ್ರಲ್ಲ. ಸೊ ಪ್ರೀವಿಯಸ್ ಮಾರ್ಕ್ಸ್ ಹೆಂಗಿತ್ತು ರಿತಿಕ್ಷನ್ದು. ಸೊ ನಾನು ಏನು ಟ್ರಿಕ್ಸ್ ಯೂಸ್ ಮಾಡಿದೆ ಅದನ್ನು ಯೂಸ್ ಮಾಡಿದ್ಮೇಲೆ ಹೆಂಗಾಗಿದೆ ಅಂತ. ಸೊ ಏನೂ ಇಲ್ಲ, ಸಿಂಪಲ್ಲು. ದಿನ ಸಂಜೆ ಅವಳು ಅಂದರೆ ಮಾರ್ನಿಂಗ್ ಕೊಟ್ಟರೆ ಅವಳು ನೀವು ಯಾವ ಟೈಮ್ ಆದರೂ ತೊಗೋಬೋದು. ಸೊ ಮಾರ್ನಿಂಗ್ ರಿತಿಕ್ಷಾ ಬಂದು 7 o'clockಗೆ ಹೋಗೋದ್ರಿಂದ. ಸೊ ನೋಡಿದ್ರಲ್ಲ ಗೈಸ್, ಏನು ಗೊತ್ತಾ, ಮಾರ್ನಿಂಗ್ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ರಿತಿಕ್ಷಾ 7:45 ಹೋಗ್ಬಿಡ್ತಾಳೆ. ಸೊ ಹಾಲು ಕೊಟ್ಟರೆ ಅವಳು ತಿಂಡಿ ತಿನ್ನಲ್ಲ, ತಿಂಡಿ ಕೊಟ್ಟರೆ ಹಾಲು ಕುಡಿಯಲ್ಲ. ಹಂಗಾಗಿ ನಾನು ಯಾವ ಟೈಮ್ ತೊಗೋತೀನಿ ಅಂತಂದರೆ ಸಂಜೆ ತೊಗೊತೀನಿ. ಅವಳು ಸಂಜೆ ಸ್ಕೂಲಿಂದ ಬರೋದು ಆಲ್ಮೋಸ್ಟ್ ಒಂದು 5 ಗಂಟೆಗೆ ಬರ್ತಾಳೆ. 5:10 ಹಿಂಗೆ ಬರ್ತಾಳೆ. ಸೊ ಆವಾಗ ನಾನು ಅವಳಿಗೆ ನಮ್ಮ ಮನೇಲಿದ್ದರೆ ಒಂದು ಲೋಟ ಹಾಲು ಕೊಡ್ತೀನಿ. ಇಲ್ಲಾಂದರೆ ಕಂಪಲ್ಸರಿ ಇಲ್ಲ ನೈಟ್ ಕೊಟ್ಟಿರ್ತೀನಿ, ಇಲ್ಲ ಬೆಳಗ್ಗೆ ಕೊಟ್ಟಿರ್ತೀನಿ. ಒಂದು ಬೇಯಿಸಿರೋ ಬಾಯ್ಲ್ಡ್ ಎಗ್ ಕೊಡ್ತೀನಿ, ಬೇಯಿಸಿರೋ ಮೊಟ್ಟೆ ಕೊಡ್ತೀನಿ ಅವಳಿಗೆ. ಸೊ ಯಾರ್ಯಾರ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಡಲ್ ಇದ್ದಾರೋ, ಆಮೇಲೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಆಗಿದೆಯೋ ಆ ಮಕ್ಕಳು, ಸೊ ಒಂದು ಲೋಟ ಹಾಲು, ಒಂದು ಮೊಟ್ಟೆ ತಿಂದು ನೋಡಿ. ಖಂಡಿತ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನೀವು ಅನ್ಕೋಬೋದು ಇವತ್ತು ಕೊಟ್ಟಿದ್ದೀನಿ ಇವತ್ತೇ ರಿಕವರ್ ಆಗಿಬಿಡುತ್ತಾ, ಹಾಗಾದರೆ ಒಂದು ವೀಕ್ ಕಂಟಿನ್ಯೂ ಮಾಡಿದ್ದೀನಿ ಒಂದು ಸ್ವಲ್ಪನೂ ಇಂಪ್ರೂವ್ ಆಗ್ತಾಯಿಲ್ಲ ಅಂತ ಕೂಡ ಎಷ್ಟೊಂದು ಜನ ಅನ್ಕೋಬೋದು. ಖಂಡಿತ ಇಲ್ಲ, ಯಾವುದೇ ಆದ್ರೂ ಸ್ವಲ್ಪ ಎಲ್ಲ ರಿಕವರ್ ಆಗೋದು ಲೇಟೇ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆ ನಾವು ಕೂಡ ಎಫರ್ಟ್ ಕೊಡಲೇಬೇಕು. ಫಸ್ಟ್ ಇದ್ದಿದ್ದಕ್ಕಿಂತ ರಿತಿಕ್ಷಾ ಇವಾಗಂತೂ ತುಂಬ ಇಂಪ್ರೂವ್ ಆಗಿದ್ದಾಳೆ. ಸೊ ನಾನು ಟೆನ್ಷನ್ ತೊಗೊಳ್ತಾ ಇದ್ದೆ. ಆ್ಯಕ್ಚುಲಿ ಏನಪ್ಪ ನಾನು ಎಷ್ಟು ಹೇಳ್ಕೊಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ, ಟ್ಯೂಷನ್ಗಿಂತ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಆಗಲ್ಲ ಅಂತ. ಸೊ ನಾವು ಮಕ್ಳ ಮೇಲೆ ಕೂಡ ಜಾಸ್ತಿ ಪ್ರೆಷರ್ ಹಾಕೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಈಗಿನ ಸಿಚುವೇಶನು, ಈಗಿನ ಜನ್ರೇಷನಲ್ಲೆಲ್ಲ ಹೆಂಗೆ ನಡೀತಾ ಇದೆ ಅಂತ ನಿಮಗೆ ಗೊತ್ತು. ಸೊ ನಾವು ಹೊರಗಡೆ ಎಲ್ಲ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿರ್ತೀವಿ. ಅದನ್ನೆಲ್ಲ ನೋಡಿದ್ರೆ ಬೇಡ, ನನ್ನ ಮಕ್ಕಳು ಎಷ್ಟು ಓದ್ತಾರೋ ಅಷ್ಟೇ ಸಾಕು ಅನ್ನೋದ್ರಲ್ಲಿ ಇರ್ತೀವಿ. ಸೊ ಆದರೂ ನನ್ನಂಥ ತಾಯಂದಿರಿಗೆ ಎಷ್ಟೊಂದು ಜನಕ್ಕೂ ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನನ್ನ ಮಗಳು ಒಂದು ಹೈಯರ್ ಪೊಸಿಷನಲ್ಲಿ ಇರಲೇಬೇಕು ಅಂಥೇಳಿ. ಸೊ ಅಫ್ಕೋರ್ಸ್ ಇದು ನನಗೂ ಇರುತ್ತೆ, ನಿಮಗೂ ಕೂಡ ಇರುತ್ತೆ. ಬೆಳಗ್ಗೆ ಆಗಲಿ ಇಲ್ಲ ಸಂಜೆ ಆಗಲಿ ಈ ಟ್ರಿಕ್ಸ್ನ ಫಾಲೋ ಮಾಡಿಸಿ. ಟೈಮ್ ಇದೆ, ಒಂದು 9 o'clock 9:30 ಹೋಗ್ತಾಳೆ ಸ್ಕೂಲು ಅನ್ನೋರು ಹಾಲು ಕೊಡಿ, ಮೊಟ್ಟೆನೂ ಕೊಡಿ. ಹಂಗಂತ ಹೆವಿ ತಿನ್ಸಕ್ಕೆ ಹೋಗಬೇಡಿ. ಸೊ ಒಂದು ಟೈಮಿಗೆ ಒಂದು ಇಟ್ಕೊಳ್ಳಿ. ಬೆಳಗ್ಗೆ ಮೊಟ್ಟೆ ಕೊಟ್ಟರೆ ಸಾಯಂಕಾಲ ಹಾಲು ಕೊಡಿ, ಇಲ್ಲ ಸಾಯಂಕಾಲ ಮೊಟ್ಟೆ ಕೊಟ್ಟರೆ ಬೆಳಗ್ಗೆ ಹಾಲು ಕೊಡಿ, ಈ ಥರ ಕೊಡಿ. ಅಟ್ಲೀಸ್ಟ್ ನೀವು ಒಂದು 1 ಮಂತ್ ಟ್ರೈ ಮಾಡಿ. ಇದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದರಿಂದ ಯೂಸ್ಫುಲ್ ಆಗಿದೆ. ಸೊ ನಾನು ತೋರಿಸಿದ್ನಲ್ಲ ಮಾರ್ಕ್ಸ್ ಅವಳ್ದು ಹಿಂಗಿತ್ತು, ಈಗ ಹೆಂಗೆ ಆಗ್ತಿದೆ ಅಂತ. ಸೊ ಔಟ್ ಆಫ್ ಔಟ್ ತೆಗಿತಿರ್ತಾಳೆ. ಈಗಲೂ ಒಂದೊಂದು ಸಲ ಮಿಸ್ ಮಾಡ್ತಾಳೆ, ನಾನು ಇಲ್ಲ ಅಂತ ಹೇಳಲ್ಲ. ಔಟ್ ಆಫ್ ಔಟೇ ಬರಬೇಕು ಅಂತ ಕೂಡ ಪೇರೆಂಟ್ಸ್ ಯಾವುದೇ ರೀತಿ ಕೂಡ ಅವ್ರ ಮೇಲೆ ಒಂದು ಹೋಪ್ ಇಟ್ಕೋಬೇಡಿ. ಹೋಪ್ ಇಟ್ಕೊಳ್ಳಿ, ಬಟ್ ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಫೀಲ್ ಆಗಿಬಿಡ್ತಲ್ಲ, ಇಲ್ಲ ನೀನು ತೆಗ್ದಿಲ್ಲ ಅಂಥೇಳಿ ನಾವು ಹೊಡಿಯೋಕ್ಕೆಲ್ಲ ಹೋಗ್ಬಿಡ್ತೀವಿ. ಸೊ ಅದನ್ನು ಮಾಡೋದು ಬೇಡ. ನಾನು ಕೂಡ ಒಂದೊಂದು ಸಲ ಮಾಡಿದ್ದೀನಿ. ಆ ಥರ ಮಾಡಬೇಡಿ. ಅದ್ರ ಬದಲು ಅವ್ರು ಯಾವ ಥರ ಅಂದರೆ ಇವಾಗ ನನ್ನ ಮಕ್ಕಳು ನಮಗೆ ಹೆಂಗೆ ಯಾವ ಬೇಸ್ ಮೇಲೆ ಅವ್ರು ಬೇಗ ರಿಕವರ್ ಆಗ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ. ಸೊ ಅದ್ರ ಮೇಲೇ ಅವ್ರು ಕೊಡಿ. ಒಂದು ಸ್ವಲ್ಪ ಸಮಾಧಾನವಾಗಿ ಹೇಳಿದ್ರೆ ಕೇಳ್ತಾಳ, ಇಲ್ಲಾಂದರೆ ಇನ್ನೊಂದು ಮಗು ಇರುತ್ತೆ. 2 ಮಗು ಇದ್ದಾಗ ಈ ಮಗುನ ನಾವು ಜಾಸ್ತಿ ಕೇರ್ ಮಾಡ್ತೀವಿ, ಚಿಕ್ಕ ಮಗುನ. ದೊಡ್ಡ ಮಗು ಸ್ವಲ್ಪ ಹೊಡಿತೀವಿ ಅಂತ ಆ ಥರ ಸಿಚುವೇಷನಲ್ಲಿ ಇರ್ತಾಳೆ ಅವಳು ಅಂತಂದಾಗ ಈ ಮಗುನೇ ಸ್ವಲ್ಪ ಕೇರ್ ಮಾಡಿ. ಸೊ ಈ ಥರ ನೋಡಿ ನಮಗೆ ಗೊತ್ತಾಗುತ್ತಲ್ಲ, ಇಲ್ಲಮ್ಮ ನಿನ್ಗೆ ಇದು ಕೊಡಿಸ್ತೀನಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ನೀನು ಆಸೆ ಪಟ್ಟಿದ್ದು ಕೊಡಿಸ್ತೀನಿ. ಈ ಥರ ಏನಾದರೂ ಒಂದು ಅವ್ರಿಗೆ ಪಾಸಿಟಿವ್ನೆಸ್ನ ಅವ್ರ ಮೈಂಡಿಗೆ ಹಾಕಿ ಅವರು ಕೂಡ ಓದ್ತಾರೆ. ನಮಗೂ ಕೂಡ ಖುಷಿ ಆಗುತ್ತೆ. ಸೊ ನಾನು ವಿಡಿಯೋ ಹಾಕಿರೋದು ಮತ್ತು ನಾನು ಏನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್.